ಏನು ಮಾಡ್ತೀಯೋ? ಒಂದು ಕಟ್ಟೋಣ ಅಂತ ಬಿದ್ದೋಗ್ತಾ ಇದೆ. ಅದಾಗಲ್ಲ. ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ? ಬ್ಯಾಲೆನ್ಸ್ ಮಾಡ್ತೀನಿ ನೋಡಿ. ಈಗ ಆಗುತ್ತಾ? ಈ ರೀತಿ ಬಿದ್ದಿದ್ದನ್ನ ಕಟ್ಟದಲ್ಲಿ ಇರೋ ಮಜಾನೇ ಬೇರೆ. ಅದ್ರ ಬಗ್ಗೆ ನೀವು ಕಗ್ಗ ನೋಡ. ಬಿದ್ದುದನು ನಿಲ್ಲಿಪುದೆ ನರನ ಮೃತ್ಯುಂಜಯತೆ, ಶುದ್ಧಿಸದೆ ನಭದರೆಯ ಮರಮರಳಿ ಮಳೆಯಿಂ, ಗದ್ದೆ ಕೊಯ್ಲಾಗೆ ಮಗುಳ್ದದು ಬೆಳೆಯ ಕುಡದಿಹುದೆ, ಬಿದ್ದ ಮನೆಯನು ಕಟ್ಟು ಮಂಕುತಿಮ್ಮ. ಪ್ರತಿ ವರ್ಷ ಮಳೆ ಬರುತ್ತೆ. ಆ ಮಳೆರಾಯ ಬಂದು ಭೂಮಿಯ ಕೊಳೆಯನ್ನು ತೊಳಿತಾನೆ. ಹಾಗಂತ ಒಂದೇ ವರ್ಷಕ್ಕೆ ನಿಲ್ಸ, ಪ್ರತಿ ವರ್ಷ ಬರ್ತಾನೆ, ಪ್ರತಿ ವರ್ಷ ತೊಳಿತಾನೆ. ಅದೇ ರೀತಿ ಬೆಳೆ, ನಾವು ಒಂದೇ ಭೂಮಿಲಿ ಪ್ರತಿ ವರ್ಷ ಬೆಳಿತೀವಿ. ಈ ವರ್ಷ ಆಯಿತು ಇದಕ್ಕೆ ಸಾಕು ಅಂತ ಬಿಟ್ಬಿಡಲ್ಲ, ಮತ್ತೆ ಅಲ್ಲಿ ಬೆಳಿತಾನೆ ಇರ್ತೀವಿ. ಹಾಗೆ ಈ ಮನುಷ್ಯನ ಸ್ವಭಾವ ಏನಪ್ಪ ಅಂದರೆ, ಈ ಬಿದ್ದಿರೋದನ್ನು ಮೇಲೆತ್ತು ಒಂದು ಸ್ವಭಾವ ಆಗಿದೆ. ಅಂದರೆ ಜೀವನ ಕೂಡ ಹಾಗೆ. ಇಲ್ಲಿ ಬಿದ್ದ ಮನೆಯನ್ನು ಕಟ್ಟು ಅಂತ ಹೇಳ್ತಿದ್ದಾರೆ. ಮನೆ ಅಂದ ತಕ್ಷಣ ಅದು ನಮ್ಮ ಜೀವನ ಅಥವಾ ಇನ್ನೊಬ್ಬರ ಜೀವನ ಅಥವಾ ಯಾವುದೋ ಒಂದು ಸಾಧನೆ ಮಾಡೋಕ್ಕೆ ಹೊರಟಿರೋದು ಅಂತ ಅಂದ್ಕೊಳ್ಬೋದು. ಅಷ್ಟು ಸುಲಭ ಇಲ್ಲ. ಗ್ರಾಫ್ ಯಾವಾಗಲೂ ಮೇಲೆ ಇರಲ್ಲ, ಕೆಳಗೆ ಬರುತ್ತೆ ಗ್ರಾಫ್. ಆದರೆ ಮತ್ತೆ ಅದನ್ನು ನಾವು ಮೇಲೆತ್ಕೊಂಡು ಹೋಗ್ತೀವಾ, ಅದು ನಮ್ಮ ಜೀವನದ ಸತ್ವ. ಅಲ್ಲಿ ನಮ್ಮ ಸತ್ವವನ್ನು ತೋರಿಸ್ಬೇಕು ನಾವು ಅಂತ ಇಲ್ಲಿ ಹೇಳ್ತಾರೆ. ಒಂದು ಅದ್ಭುತವಾದ ಕಗ್ಗ. ಏನನ್ಸುತ್ತೆ? ನಮಸ್ಕಾರಗಳು.